ಸೆಪ್ಟೆಂಬರ್ 15 8:30ರಿಂದ 9:30 ಗಂಟೆ. ಸೆಪ್ಟೆಂಬರ್ 15 8:30ರಿಂದ ಬೆಳಿಗ್ಗೆ 9:30ರಲ್ಲಿ 1 ಗಂಟೆ ಕಾರ್ಯಕ್ರಮ ಆಗುತ್ತೆ. ಈ 1 ಗಂಟೆ ಕಾರ್ಯಕ್ರಮ ಏನಂತ ಮಾಡಿದರೆ ಮಾನವ ಸರಪಳಿ, ಯಾರು ಮೂವ್ಮೆಂಟ್ ಆಗೋದಿಲ್ಲ, ಓನ್ಲಿ ಕೈ ಹಿಡ್ಕೊಂಡು ನಿಂತ್ಕೊಳ್ಬೇಕು. ಆ ಸ್ಪಾಟನ್ನು ಕೈ ನಿಂತ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ಗ್ಯಾರೇಜ್ ಕೊಡಬೇಕು, 2 ಕಿಲೋಮೀಟರ್ ಗ್ಯಾರೇಜ್ ಕೊಡಬೇಕು, 3 ಕಿಲೋಮೀಟರ್ ಗ್ಯಾರೇಜ್ ಕೊಡಬೇಕು ಅಂತ ನಾವೊಂದೆಲ್ಲ ಚಾರ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಈ ನಮ್ಮ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಒಂದು ಆರ್ಟಿಫ್ ಚೆಕ್ ಪೋಸ್ಟ್ 24 ಕಿಲೋಮೀಟರ್ ಆಗುತ್ತೆ. 24 ಕಿಲೋಮೀಟರಲ್ಲಿ 1 ಕಿಲೋಮೀಟರ್ಗೆ ನಮಗೆ ಗೈಡೆನ್ಸ್ ಪ್ರಕಾರ 770 ಜನ ಬೇಕು. ಮಕ್ಕಳಾಗಿರ್ಬೋದು, ಅತ್ಯಾರ ಆಗಿರ್ಬೋದು, ವಯಸ್ಕರಾಗಿರ್ಬೋದು, ಯಾರಾಗಿರ್ಬೋದು. ಮಕ್ಕಳನ್ನು ಸಹಿತ ನಾವು 9th 10th ಮೇಲ್ಪಟ್ಟು ತಗೋತಾ ಇದ್ದೀವಿ. ನಮಗೆ 1 ಕಿಲೋಮೀಟರ್ಗೆ 770 ಜನ ಬೇಕು. ನಮಗೆ 24 ಕಿಲೋಮೀಟರ್ ಇಲ್ಲಿಂದ 24 ಕಿಲೋಮೀಟರ್ ಆಗುತ್ತೆ. ಓವರ್ ಗಡಿಗಡಿ ಕ್ಷೇತ್ರಕ್ಕೆ ಬಂದರೆ 44 ಕಿಲೋಮೀಟರ್ ಆಗುತ್ತೆ. ಅದು ಬಸವ ಕಲ್ಯಾಣ ನಮ್ಮ ಒಂದು ಲಿಮಿಟ್ ಹೋದರೆ 24 ಕಿಲೋಮೀಟರ್ ಬೇಕು. 24 ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ 770 ಜನ ಆದರೆ 24 ಕಿಲೋಮೀಟರ್ಗೆ ಅರೌಂಡ್ 20,000. ಇನ್ನು 1 ಕಿಲೋಮೀಟರಲ್ಲಿ 1 ಮೀಟರ್, ಸಾರಿ 100 ಮೀಟರ್ ಅಂದರೆ ಕಿಂಗ್ಸ್ ಫೀಟ್ ಅಂತ ಕರಿತೀವಲ್ಲ, 100 ಮೀಟರ್ಗೆ ಒಬ್ಬರು ಟೀಚರ್ಸು, ಒಬ್ಬರು ಗ್ರೂಪ್ ಸಿ ಎಂಪ್ಲಾಯೀಸು, ಆ ಡಿಪಾರ್ಟ್ಮೆಂಟ್, ಸರಿ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ ಸಹ ಹೋಗ್ತಾ ಇದ್ದೀವಿ. 100 ಮೀಟರ್ಗೆ ಈ ಅನುಭವ ಸ್ಟಾರ್ಟ್ ಆಗಿ 100 ಮೀಟರ್ ಬಂದರೆ ಆ 100 ಮೀಟರ್ಗೆ ಒಬ್ಬರು ಟೀಚರ್ಸ್. ಅಲ್ಲಿಂದ 1 ಕಿಲೋಮೀಟರ್ಗೆ 100 ಮೀಟರಲ್ಲಿ ಈ 10 ನಮ್ಗೆ 1000 ಮೀಟರ್ ಆದರೆ 1 ಕಿಲೋಮೀಟರ್ ಆಗುತ್ತೆ. 100 ಮೀಟರ್ಗೆ ಒಬ್ಬರು ಆದರೆ 1 ಕಿಲೋಮೀಟರ್ಗೆ 10 ಜನ ಟೀಚರ್ಸ್ ಬೇಕು ಅಥವಾ 10 ಜನ ಗ್ರೂಪ್ ಸಿ ಎಂಪ್ಲಾಯ್. 1 ಕಿಲೋಮೀಟರ್ಗೆ ಒಬ್ಬ ತಾಲೂಕು ಆಫೀಸರ್ಸು, 3 ಕಿಲೋಮೀಟರ್ಗೆ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್. ಹಾಗೆ ಈ ರೀತಿ ನಮಗೆ ಒಂದು ಗೈಡೆನ್ಸ್ ಇದೆ. ಸೊ ಈ ರೀತಿಯಾಗಿ ನಾವು ಕಾರ್ಯನ ಪ್ರಾರಂಭ ಮಾಡಿದ್ವಿ. ನಮಗೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಈಗ ಕಾರ್ಯಕ್ರಮ ಭಾಗ ಇರ್ತದೆ. ಅದಕ್ಕೆ ನಾವು ಬಿ ಆಫೀಸರ್ ಸರ್ ಕಡೆ ತಗೊಂಡಿದ್ದೀವಿ. ಅವ್ರ ಕಡೆ ನಮಗೆ 11,700 ಜನ ಸಿಗ್ತಾರೆ. ಉಳಿರ್ತಕ್ಕಂಥ ಇನ್ನು 10,000 ಜನ ಭರ್ತಿ ಮಾಡಬೇಕಲ್ಲ ನಾವು, ನಮ್ಮ ಲಿಮಿಟ್ಸ್ ಆದರೆ. ಸೊ ಅದಕ್ಕೆ ಎಲ್ಲ ಇಲಾಖೆಯಿಂದ ಈಗ CDP ಸರ್ ತಗೋಬೇಕು, ಇನ್ನು DDP ಅವ್ರ ಕಡೆ ತಗೋಬೇಕು, ಇದು ಉಳಿದ ಇಲಾಖೆಗಳಿಂದ, ಸಂಘ ಸಂಸ್ಥೆಗಳಿಂದ, NGOಗಳಿಂದ, ಎಲ್ಲರಿಂದ ಊರಿಂದ ನಾವು ಸರ್ ಬಂದಿಲ್ಲ. PDO ನಾವು ಸಹ ಟಾರ್ಗೆಟ್ ಮಾಡಿದ್ರೆ 1 PDOದಿಂದ ನಮಗೆ 100-200 ಜನ ಬೇಕಾಗ್ತದೆ. 1 PDOದಿಂದ ನಮಗೆ 100-200 ಜನ ಬೇಕು. ಈ ರೀತಿಯಾಗಿರ್ತಕ್ಕಂಥ ಮಾನವ ಸರಪಳಿ, ಇದು ಯಾವ ಮೂವ್ಮೆಂಟ್ ಇಲ್ಲ, ನಿಂತಲ್ಲಿ ನಿಂತ್ಕೊಳ್ಬೇಕು. ನಿಂತ್ಕೊಂಡ್ರೆ ಅದಕ್ಕೆ ನೋಡ್ಲಿಕ್ಕೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇದೆ, ಮಕ್ಕಳಿಗೆ ಏನೇನು ಬೇಕು ಆಂಬುಲೆನ್ಸ್ ಎಲ್ಲ ಸರ್ಕಾರ ಏನು ಬೇಕು ಎಲ್ಲ ಪ್ರಿಕಾಷನ್ ತಗೊಂಡಿದೆ. ಸೊ ಆ ದಿವಸ ಈ ಒಂದು ಹೋಗ್ತಕ್ಕಂಥ ಲೈನ್ ಸಂಪೂರ್ಣವಾಗಿ ಎಲ್ಲಿ ಹೋಗುತ್ತೋ ಅಲ್ಲಿವರೆಗೆಲ್ಲ ವರ್ಮೆ ಮಾಡ್ತಾರೆ. ಯಾರು ಈ ಹೈವೇ ಇದ್ರು ಸಹಿತ, ಹೈವೇ ಸಹಿತ ನಾವು ಯಾರು ನೋಡಲ್ಲ, ವರ್ಮೆ ಇರುತ್ತೆ. ಅವ್ರು ಸಹ ರೂಟ್ ಡೈವರ್ಷನ್ ಮಾಡ್ತಾ ಇದ್ದಾರೆ. ಯಾರು ಭಯಪಡೋ ಅವಶ್ಯಕತೆ ಇದೆ. ಆದರೆ ಈ ಒಂದು ಸ್ಥಳದಲ್ಲಿ ಬೀದರ್ ಜಿಲ್ಲೆಯಿಂದ, ಅದರಲ್ಲಿ ವಿಶೇಷವಾಗಿ ಬಸವ ಕಲ್ಯಾಣ ತಾಲೂಕಿನಿಂದ ಪ್ರಾರಂಭವಾಗಿ ಚಾಮರಾಜನಗರವರೆಗೂ ಸೆಪ್ಟೆಂಬರ್ 15 8:30ರಿಂದ 9:30 ಗಂಟೆವರೆಗೂ ಸರಪಳಿ ಮೂಲಕ ನಾವು ಅದು ಕಲ್ಲಿಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಅಂದರೆ ಕ್ರ್ಯಾಶ್ ಮಕ್ಕಳಾಗಿರ್ಬೋದು, ಇನ್ನು ನಮ್ಮದು ಸರ್ಕಾರಿ ಶಾಲೆ ಮಕ್ಕಳಾಗಿರ್ಬೋದು, ಕೆಲವರು ಬಸವಣ್ಣನವರಿಗೆ ವಚನಗಳು ಮಾಡೋದಾಗಿರ್ಬೋದು, ಗದ್ದೆ ಮಾಡೋದಾಗಿರ್ಬೋದು. ಅಂದರೆ 500 ಮೀಟರ್ಗೆ ಒಂದು ಟೀಮ್, ಮತ್ತೆ ಒಂದು 500 ಮೀಟರ್ಗೆ ಒಂದು ಟೀಮ್, ಎಲ್ಲ ಮಕ್ಕಳಿಗೆ ನಮಗೆ ಆಗಲೇ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಇನ್ನು ಮಕ್ಕಳಂದರೆ ಇಲ್ಲಿ ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಇಲ್ಲಿ ಬಸವ ಅನುಭವ ಮಂಟಪ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ, MLA ಇರ್ತಾರೆ, ಮೇಡಮ್ DC ಮೇಡಮ್ ಇರ್ತಾರೆ, CO ಸರ್ ಇರ್ತಾರೆ, SP ಸರ್ ಇರ್ತಾರೆ. ಸೊ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಆಗುತ್ತೆ. ಯಾರು ಎಲ್ಲೂ ಮೂವ್ಮೆಂಟ್ ಆಗೋದಿಲ್ಲ. ಸ್ಟೇಜ್ ಪ್ರೋಗ್ರಾಮ್ ಚಾಲಕ ಇರ್ತಾರೆ. ಅದು ತಂದು ಮಾಡಿರ್ತಾರೋ ಏನು ಆಕ್ಟಿವಿಟೀಸ್ ನಾವು ಮಕ್ಕಳಿಗೆ ನಾವೇ ಹಾಕೋದು ಉದ್ದೇಶ ಅದು ಮತ್ತೆ ಆಕ್ಟಿವಿಟಿ ಇರುತ್ತೆ. ಯಾರು ಮೂವ್ಮೆಂಟ್ ಆಗೋದಿಲ್ಲ, ಎಲ್ಲಿಗೆ ಹೋಗೋದು ಮೂವ್ಮೆಂಟ್ ಆಗೋಲ್ಲ. ಅಲ್ಲಿ ಯಾವ 9:00ವರೆಗೆ ಆಗುತ್ತೋ ಅವೆಲ್ಲರೂ ಡಿಸ್ಕಸ್ ಆಗ್ಬಿಡ್ತಾರೆ. ಗಾಯ ಮಾಡ್ತಾರೆ, ಹೋಗೋದು ಅಧಿಕಾರಿಗಳು ಹೋಗೋದು. ರೋಡ್ ಬರೋ ವ್ಯವಸ್ಥೆ ಆಗಂತ ಸುಮಾರು ಸಲ DC ಮೇಡಮ್ ಅಂದರೆ ನಾವು ಫಸ್ಟ್ ಹೇಳ್ತಿದ್ದೀವಿ, ಮೇಡಮ್ ಮಕ್ಕಳಿಗೆ ಯಾರು ತರಬೇಕು. ಕೆಲವೊಂದು ನೀವು ಹೇಳಿದ್ರು ಸರ್, ಹೇಳಿದ್ರು ಗುಜರಾತ್ ಇರುತ್ತೆ. ಸೊ ದೂರ ಬಡಿಗೆರ ಇರುತ್ತೆ, ಕೊಯ್ಲೂರು ಪಾಡ್ ಇರುತ್ತೆ, ಅಲ್ಲಿ ಮಕ್ಕಳಿಗೆ ಯಾರು ತರಬೇಕು ಅದು ಫಸ್ಟ್ ಹೋಗ್ತಲ್ಲ. ಮೇಡಮ್ ಹೇಳ್ತಾರೆ, ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳಿದ್ದಾವೆ, ಆ ಬಸ್ಗಳನ್ನು ಯುಟಿಲೈಸ್ ಮಾಡ್ಕೊಡ್ರಿ. ಇನ್ನು ಉಳಿರ್ತಕ್ಕಂಥ ನಾವು KSRTC ನೋಡೋಣ, ಎಷ್ಟು ನಿಮ್ಮ ತಾಲೂಕಲ್ಲಿ ಖಾಸಗಿ ಬಸ್ಗಳಿವೆ, ಖಾಸಗಿ ಸಂಸ್ಥೆಗಳಲ್ಲಿ ಬಸ್ಗಳಲ್ಲಿ ನೋಡ್ಕೊಡ್ರಿ, ಅವ್ರು ಎಷ್ಟು ಮಾಡಿಕೊಡ್ರಿ. ಸೊ ಆ ಲಿಸ್ಟ್ಗಳನ್ನು ಆಲ್ರೆಡಿ ಸರ್ ಕೊಟ್ಟಿದ್ದಾರೆ. ಲಿಸ್ಟ್ ಬಸ್ಸು ನಮ್ಮಲ್ಲಿ ಭಾಗವಹಿಸುವ ಶಿಕ್ಷಕರ ಸಂಖ್ಯೆ 1,050 ಭಾಗವಹಿಸುವ ಮಕ್ಕಳಿಗೆ ತಗೊಂಡು, ಅದರಲ್ಲಿ ಬಸ್
ವ್ಯವಸ್ಥೆಯಲ್ಲಿ ಭಾಗವಹಿಸುವ ಮಕ್ಕಳು 1829, ಸ್ವಂತ ಶಾಲಾ ವಾಹನಗಳಲ್ಲಿ ಭಾಗವಹಿಸುವ ಮಕ್ಕಳ ಸಂಖ್ಯೆ 1660, ಬಸ್ಸಿನ ವ್ಯವಸ್ಥೆ ಬೇಕಾಗಿರುವ ಮಕ್ಕಳ ಸಂಖ್ಯೆ 8846. 8,000 ಮಕ್ಕಳಿಗೆ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಸರ್ ನಾವು ನಿನ್ನೆ ಮಾತಾಡೋದು ಖಾಸಗಿ ಶಾಲೆಗಳಲ್ಲಿ BT ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಬಸವೇಶ್ವರ ಕಾಲೇಜ್ ಆಗಿರ್ಬೋದು, ಬೇರೆ ಬೇರೆ ಕಡೆ ನಾವು ಎಲ್ಲ ಸಿಗುತ್ತೋ ಬೇರೆ ಬೇರೆ ನಮ್ಮದು ಬಸವ ಕಲ್ಯಾಣ ಅಂತಲ್ಲ, ಈ ಬಸ್ ಬಾಲಕಿ ಚಿಕ್ಕರು ಬಾಲಕಿ ತಗೊಳ್ಳೋದು ಅವರ ಚಿಕ್ಕರು ಅವ್ರ ಎಲ್ಲಿ ಸಿಕ್ಕರೋ ಅಲ್ಲಿಂದ ವ್ಯವಸ್ಥೆನ ನಾವು ಮಾಡಬೇಕಾಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಆರ್ಡರ್ ಇದೆ. ಆ ವ್ಯವಸ್ಥೆ ನಮ್ಮಲ್ಲಿ ಹಳ್ಳಿ ಹೋದ್ರಿ ಈಗ ಸರ್ ಆಶಾ ಅವರು ರೂಟ್ ಮಾಡೋಣ. ಆ ರೂಟ್ ಮಾಡಿದ್ರೆ ಆ ರೂಟಿಗೆ ಬಸ್ ಕಳ್ಕೊಡೋಣ. ಎರಡು ಡೈಲಿ ಬಸ್ ಇರುತ್ತೆ, ಅದೇ ಟೈಮಿಂಗ್ ಬಸ್ ಹೋಗಿ ಮತ್ತೆ ಬರಲಿ ಎರಡು ಬರೋದು ಮತ್ತೆ ಒಂದು ತಾಸು ಬಿಡೋದು ಸಂಖ್ಯೆ ಬೇಕು ನಮಗೆ. ಈ ಫಾರೆನ್ಸಿಕ್ ಸರ್ ನೀವು ಬೇರೆ ಅವರು ಸ್ಪೆಷಲ್ ಅಂತ ಬಿಟ್ಟು ಹೋಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಬೋದು. ಮೇಡಮ್ ಸ್ಪೆಷಲ್ ಅಂತ ಹೇಳಿದ್ದಾರೆ. ಆದೇಶ ಮಾಡೋದು ಓಕೆ, ಇಲ್ಲಿ ಕೆಳಗಡೆ ನಾವು ಮಾಡಿ ಆದೇಶ ಹೆಚ್ಚಾಗಿ ನಾವು ಪ್ರಚುರಪಡಿಸಬೇಕಾದ್ರೆ DC ಮೇಡಮ್ ಅಥವಾ ಸರ್ಕಾರ ನಿಮ್ಮ ಮಕ್ಕಳನ್ನು ನೀವು ಒಂದು ನಿಮಿಷ ಬೈಕ್ ನಾನೇ ಮಾಡಿದ ಮೊನ್ನೆ ಈ ಡಾಕ್ಟರ್ ಅಭಿನಂದನಲ್ಲಿ ನಮ್ಮ ಆರೋಗ್ಯ ಬೈಕ್ ತಗೊಂಡಿದ್ದೀನಿ. ಆಮೇಲೆ ಬೆಳಗಾವಿ ಸೈಡ್ ಬೈಕ್ ತಗೊಂಡಿದ್ದೀನಿ. ಎಲ್ಲವನ್ನೆಲ್ಲ ಬೈಕ್ ತಗೋತಾ ಇದ್ದೀನಿ. ಅಂದರೆ ಹೆಚ್ಚೆಚ್ಚು ಪ್ರಚುರಪಡಿಸಲಿ, ಜನರಿಗೆ ಹೆಚ್ಚೆಚ್ಚು ಅವೇರ್ನೆಸ್ ಕೊಡಲಿ. ನೀವು ಸಹಿತ ನಿಮ್ಮ ಮಕ್ಕಳನ್ನ ಒಂದು ನಿಮಿಷ ನೀವು ಮಕ್ಕಳನ್ನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ದಿನದಂತೆಗೆ ಬೆಳಿಗ್ಗೆ 8:30 ಗಂಟೆಗೆ ಆ ಕಾರಣಕ್ಕಾಗಿ ಎಲ್ಲರೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಡ್ತೀವಿ. ಸಣ್ಣ ಮಕ್ಕಳು ಮಾಡಿ, ನಿಮ್ಮಲ್ಲಿ ಯಾರಾದ್ರೂ ಸ್ಟಾಫ್ ಮಾಡಿಸಿ ಅಥವಾ ನೀವು ಗ್ರೂಪ್ ಮಾಡಿದ ಗ್ರೂಪ್ ಬೈಕನ್ನು ಮಾಡಿಸಿ. ಸೊ ಯಾವ ರೀತಿ ಮಾಡಿದ್ರು ಅದನ್ನು ಮಾಡಿಸಿ ನಮ್ಮಲ್ಲಿ ಹಾಕಿದ್ರೆ ನಾವು ಒಂದು ಹೆಚ್ಚೆಚ್ಚು ಜನ ಈ ಮಾಸ್ ಮೀಡಿಯಾಲಿದ್ದು ಈಗ ಕೆಲವೊಂದು ಇದನ್ನು ಬಂದರೆ ಯಾರು ಹೇಳ್ತಾರಲ್ಲ, ಈಗ DK ಶಿವಕುಮಾರ್ ಆಗಿರೋದ್ರಲ್ಲಿ ಮಿನಿಸ್ಟರ್ ಕಡೆ ಅವರೆಲ್ಲ ಬೈಕ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಪ್ರಿಪೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ. ನೀವು ಸಹಿತ ಅಧಿಕಾರಿಗಳು ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಸಹೋದರಿಗಳಾಗಿರ್ಬೋದು ಆ ರೀತಿಯಾಗಿರ್ತಕ್ಕಂಥ 1 ನಿಮಿಷ 2 ನಿಮಿಷ ಬೈಕ್ಗಳನ್ನು ಮಾಡ್ಬೋದು. ಮಾಡಿದ್ರೆ ಅಪ್ಲೋಡ್ ಮಾಡಿದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ. ಅದನ್ನು ಮಾಡ್ಬೋದು. ಅಂದರೆ ಹೆಚ್ಚು ಜನರಿಗೆ ಇದನ್ನು ಅವೇರ್ನೆಸ್ ಕೊಡಿಸೋ ಕಾರ್ಯಕ್ರಮ ಆಗಿದೆ. ಮಾಡ್ಬೋದು.